ಇವತ್ತು ದೇವರು ನಿಮಗೆ ಕರೆಕ್ಟ್ ಆದಂತ ಸಮಯದಲ್ಲಿ, ಕರೆಕ್ಟ್ ಆದ ಏಜ್ ಅಲ್ಲಿ ನಿಮ್ಮ ಮದುವೆಯನ್ನು ಮಾಡಿಸ್ಬೇಕು ಅಂದಾಗ ಇವತ್ತು ನೀವೇ ಡಿಲೇ ಮಾಡ್ತಾ ಇದ್ದೀರಾ. ಇವತ್ತು ದೇವರು ಕೊಡುವುದನ್ನ ನೀನ್ ಡಿಲೇ ಮಾಡುವುದಾದರೆ ಮತ್ತೆ ನಿನ್ನ ಮದುವೆ ಹೇಗೆ ಆಗ್ತದೆ? ನಿನಗೆ ದೇವರು ಕೊಡಬೇಕಾದಾಗ ನೀನ್ ಅದನ್ನ ರಿಜೆಕ್ಟ್ ಮಾಡುವಾಗ ನಿನ್ನ ಜೀವಿತ ಬಾಧಿಸಲ್ಪಡ್ತದೆ, ಅವಮಾನಕ್ಕೆ ಒಳಗಾಗ್ತೀಯ. ಕಾರಣ ಯಾರು? ಯೇಸು ಸ್ವಾಮಿ ನಿನಗೆ ಅವಮಾನ ಮಾಡ್ಲಿಕ್ಕೆ ಇದು ಮಾಡಿದ್ರ? ನಿನ್ನ ಏಜಿಗೆ ಸರಿಯಾಗಿ ಮಾಡ್ಲಿಲ್ಲ ಅಂತ ಅನ್ಕೊಳ್ತೀಯ? ನಿನ್ನ ಒಂದು ಕಂಡೀಷನ್ ಒಂದು ಸಾರಿ ಆದ್ರೂ ಯೋಚನೆ ಮಾಡಿದೀರಾ? ದೇವರೇ, ನನ್ನ ಮದುವೆ ಆಗುವಂತವನು ನಿನ್ನ ಚಿತ್ತದ ಪ್ರಕಾರವಾಗಿರ್ಬೇಕು, ನನಗೆ ಮದುವೆ ಆಗುವಂತ ಹುಡುಗಿ ನಿನ್ನ ಚಿತ್ತಕ್ಕನುಗುಣವಾಗಿರ್ಬೇಕು ಎಂಬುದಾಗಿ ಒಂದು ಸಾರಿ ಆದ್ರೂ ಆಸೆ ಪಟ್ಟಿದ್ದೀರಾ? ನಾವು ನಮ್ಮ ಕಂಡೀಷನ್ ಗಳನ್ನ ದೇವ್ರ ಮುಂದೆ ಹಾಕ್ತೀವಿ. ಅದೆಲ್ಲ ಮುಖ್ಯ. ಅವರು ದೇವರ ಹತ್ತಿರವಾಗಿದ್ದಾರ, ಅವರು ದೇವರಿಗೆ ಒಂದು ಸಂಪರ್ಕವಿದೆಯಾ? ಆ ಮಗ ನೀವು ನೋಡ್ಬೇಕಾದಾಗ ಅವರಿಬ್ಬರು ದೇವರಿಗೆ ಸಂಪರ್ಕದಲ್ಲಿದ್ದಾರ, ಅವರು ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರ, ಡೈಲಿ ವಾಕ್ಯವನ್ನು ಓದ್ತಾ ಇದ್ದಾರ? ಇದನ್ನ ಚೆಕ್ ಮಾಡ್ರಿ. ಒಬ್ಬ ಆತ್ಮಿಕವಾಗಿರುವಂತ ಸೇವಕ ಆಗಿರ್ಬೋದು, ಒಬ್ಬ ಆತ್ಮಿಕವಾಗಿರುವಂತ ಕುಟುಂಬ ಆಗಿರ್ಬೋದು, ನೋಡುವಂತ ಕಾರ್ಯ ಏನು ಇಂಥದ್ದೇ ಅಲ್ಲ. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರ, ಅವರು ಡೈಲಿ ಬೈಬಲ್ ಓದ್ತಾ ಇದ್ದಾರ, ಅವರು ದೇವರೊಟ್ಟಿಗೆ ಒಂದು ಸಂಪರ್ಕವಿದೆಯಾ? ಅದನ್ನ ನೋಡ್ರಿ. ಇಂಥ ಸ್ವಭಾವಗಳನ್ನ ನೋಡಿ ಮದುವೆ ಆಗ್ರಿ. ಆಗ ದೇವರು ಏನೇ ಹೋರಾಟಗಳು ಬಂದ್ರು ದೇವರು ಅದನ್ನ ಈ ಪ್ರಾರ್ಥನೆಗಳಿಂದ, ಈ ಎಲ್ಲಾ ಕಾರ್ಯಗಳಿಂದ ನಿಮ್ಮನ್ನ ತಪ್ಪಿಸಿ ಅದ್ಭುತವಾಗಿ ನಡೆಸ್ತಾರೆ.